ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಹುತಾತ್ಮರಾದ ಯೋಧರ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಚೆಕ್ ಅನ್ನು ನೀಡುವ ಮುಖಾಂತರವಾಗಿ ದೇಶ ಸೇವೆಯ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಲಯನ್ ಡಾಕ್ಟರ್ ಸಿ ಜಯರಾಜ್ರವರು. ದೃಶ್ಯದಲ್ಲಿ ಕಾಣುತ್ತಿರುವ ರಾಯಚೂರಿನ ವಸಂತ ನಗರದ ಮಲ್ಲಮ್ಮ ಎಂಬುವರು 1971ರಲ್ಲಿ ಮದುವೆಯಾಗಿ ಜೀವನದ ಹಲವಾರು ಕನಸುಗಳನ್ನು ಕಟ್ಟಿಕೊಂಡಿದ್ದು ಒಂದು ಕಡೆಯಾದರೆ, ಭಾರತೀಯ ಸೈನಿಕನನ್ನ ದೇಶ ಸೇವಕನನ್ನ ಮದುವೆ ಆಗಿದ್ದೇನೆಂದು ಹೆಮ್ಮೆಯಿಂದ ಬೀಗುತ್ತಿದ್ದ ಇವರಿಗೆ ಇನ್ನೇನು ಸುಖ ಜೀವನದ ಹೊಸ್ತಿಲಲ್ಲಿ ಹೆಜ್ಜೆ ನೀಡಬೇಕೆನ್ನುವಷ್ಟರಲ್ಲಿ ಯುದ್ಧದ ಕರೆ ಬಂತು. ಇನ್ನು ಸಿಪಾಯಿ ಬಸವರಾಜಪ್ಪನವರು ಮದುವೆಯಾಗಿದ್ದ ನವ ವಧುವರನಾಗಿದ್ದರೂ ಕೂಡ ಕರ್ತವ್ಯದ ಕರೆಗಾಗಿ ಪಾಕಿಸ್ತಾನ ಭಾರತ ಯುದ್ಧಕ್ಕೆ ಹೊರಟವರು ಬಂದದ್ದು ಶವವಾಗಿ. ದೃಶ್ಯದಲ್ಲಿ ಕಾಣಿಸ್ತಾ ಇರುವ ಇವರೇ ಸಿಪಾಯಿ ಬಸವರಾಜಪ್ಪನವರು. ಇವರು 1971ರಲ್ಲಿ ಭಾರತದ ಸೈನ್ಯವನ್ನು ಸೇರಿದ್ರು. ಇನ್ನು ಅದೇ ವಯಸ್ಸಿನಲ್ಲಿ ಮಲ್ಲಮ್ಮನವರನ್ನು ವಿವಾಹ ಮಾಡಿದ್ರು. ಮಲ್ಲಮ್ಮನವರಿಗೆ ವಿವಾಹವಾದಾಗ ಕೇವಲ 16 ವರ್ಷ ವಯಸ್ಸು. ಮದುವೆಯಾಗಿ ಕೇವಲ 4-6 ದಿನಗಳಲ್ಲೇ 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ಕರೆ ಬಂದಾಗ ಕರ್ತವ್ಯಕ್ಕಾಗಿ ಹೊರಟ ಸಿಪಾಯಿ ಬಸವರಾಜಪ್ಪನವರು ಬಂದದ್ದು ಹೆಣವಾಗಿ. ಇನ್ನು ಮಲ್ಲಮ್ಮನವರು ಸಿಪಾಯಿ ಬಸವರಾಜಪ್ಪನವರು ದೇಶಕ್ಕಾಗಿ ವೀರ ಮರಣವನ್ನಪ್ಪಿದ್ದಾರೆ. ಅವರ ನೆನಪಿನಲ್ಲೇ ಇವರು ಕೂಡ ಒಂಟಿ ಜೀವನವನ್ನು ಕಳೆಯುತ್ತಿದ್ದಾರೆ. ಇನ್ನು ಇವರನ್ನು ಸೂಲಿಬೆಲೆ ಚಕ್ರವರ್ತಿಯವರು ಮತ್ತು ಆನಂದ್ ಮರಿಗೌಡರವರ ಸಹಕಾರದಿಂದ ಇವರ ಪರಿಚಯವಾಗಿ ಲಯನ್ ಡಾಕ್ಟರ್ ಸಿ ಜಯರಾಜ್ ಅವರು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬಕ್ಕೆ ಭಾರತೀಯ ಸೈನ್ಯದಲ್ಲಿ ವೀರ ಮರಣವನ್ನಪ್ಪಿದ ಕುಟುಂಬಸ್ಥವರಿಗೆ ಆರ್ಥಿಕ ನೆರವನ್ನು ನೀಡುವ ಮುಖಾಂತರವಾಗಿ ಅವರನ್ನು ಕರೆಯಿಸಿ ಅವರಿಗೆ ಗೌರವಿಸಿ ಸನ್ಮಾನಿಸಿ ಅವರ ಆಶೀರ್ವಾದವನ್ನು ಪಡೆಯುವ ಸೇವೆಯನ್ನು ಮಾಡುತ್ತಿದ್ದು, ಇಂತಹ ಅರ್ಥಪೂರ್ಣ ಹುಟ್ಟುಹಬ್ಬಕ್ಕೆ ಜಯರಾಜ್ ಅವರ ಕುಟುಂಬದವರು, ಸ್ನೇಹಿತರು ಮತ್ತು ಜನನಿ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಸಾಕ್ಷಿಯಾದರು. ಸಿಪಾಯಿ ಬಸವರಾಜರವರ ಧರ್ಮಪತ್ನಿ ಮಲ್ಲಮ್ಮನವರು ಮಾತನಾಡಿ, ನನ್ನ ಪತಿಯಾದ ಬಸವರಾಜರವರು ಭಾರತ ಪಾಕಿಸ್ತಾನ ಯುದ್ಧಕ್ಕೆಂದು ಹೋದವರು. ಆ ಕಡೆಯಿಂದ ನನಗೆ ಬಂದಿದ್ದು ಸಾವಿನ ವರ್ತಮಾನ. ಆದರೂ ಕೂಡ ಅವರ ನೆನಪಲ್ಲೇ ನಾನು ಜೀವನವನ್ನು ಕಳೆಯುತ್ತಿದ್ದೇನೆ. ಇಂದು ಹೊಸಕೋಟೆಯಲ್ಲಿ ಜಯರಾಜ್ ಅವರು ನನ್ನನ್ನು ಕರೆಯಿಸಿ ಸನ್ಮಾನಿಸಿ ನನಗೆ 1 ಲಕ್ಷ ರೂಪಾಯಿ ನೆರವನ್ನು ನೀಡಿರುವುದು ನನಗೆ ಸಂತಸ ತಂದಿದ್ದು, ಭಾರತೀಯ ಸೈನಿಕನ ಪತ್ನಿಯಾಗಿದ್ದಕ್ಕೂ ಸಾರ್ಥಕದ ಬದುಕಾಯಿತು ಎಂದು ನನಗೆ ಸಂತೃಪ್ತಿ ಇದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಲಯನ್ ಡಾಕ್ಟರ್ ಸಿ ಜಯರಾಜ್ ಅವರು ಮಾತನಾಡಿ, ನನ್ನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಭಾರತದ ಸೈನಿಕರೇ ಕಾರಣರಾಗಿದ್ದಾರೆ. ನಾವೆಲ್ಲರೂ ಕೂಡ ಸೈನ್ಯಕ್ಕೆ ಸೇರಲು ಸಾಧ್ಯವಿಲ್ಲ. ಆದರೂ ಕೂಡ ಇಂಥವರ ಸೇವೆಯನ್ನು ಮಾಡುವುದು ನಮ್ಮ ಪುಣ್ಯ ಭಾಗ್ಯವೆಂದೇ ಅನಿಸುತ್ತದೆ ಎಂದಿದ್ದಾರೆ. ನಮಸ್ಕಾರ ಸರ್, ನಮ್ಮದು ರಾಯಚೂರು. ಮಲ್ಲಮ್ಮ ನನ್ನ ಹೆಸರು. ಅವರು ಪಾಕಿಸ್ತಾನದಾಗ ಯುದ್ಧದಾಗ ತೀರ್ವದಾರ. ನಮ್ಗೆ ಇವರು ನಮ್ಗೆ ಕರಿಸಿ ನಮ್ಗೆ ಅನುಕೂಲ ಮಾಡಿ ಕೊಟ್ಟಾರ ಸರ್. ಸಿಪಾಯಿ ಬಸವರಾಜಪ್ಪ ಅವರು ಬಂದಿಲ್ಲ ಸರ್, ಈ ಕಡೆ ಆ ಕಡೆ ಇದಾಗಿಬಿಟ್ಟಾರೆ. 17ದಾಗ ಸರ್, ಸಣ್ಣ ಹುಡುಗಿ ನಾನು. ಅವಾಗೆಲ್ಲ ಆತನ ಹೆಸರ ಮೇಲೆ ನಾನು ಹಂಗೆ ಸರ್ ಮಾಡಿಕೊಂಡು. ಎಲ್ಲರಿಗೂ ನಮಸ್ಕಾರ. ನಮ್ಮದು 53ನೇ ಹುಟ್ಟುಹಬ್ಬ, 53ನೇ ವರ್ಷದ ಹುಟ್ಟುಹಬ್ಬ. ನಾವು ಪ್ರತಿ ವರ್ಷ ನಮ್ಮ ಹುಟ್ಟುಹಬ್ಬನ ನಮ್ಮ ದೇಶಕ್ಕಾಗಿ ಪ್ರಾಣ ತೆತ್ತ ಯೋಧರ ಕುಟುಂಬಗಳನ್ನ ಕರೆಸಿ ಅವ್ರಿಗೆ ಒಂದು ಅಳಿಲು ಸೇವೆ ಮಾಡಿ, ಒಂದು ಧನ ಸಹಾಯ ಮಾಡಿ ನಮ್ಮ ಹುಟ್ಟುಹಬ್ಬ ಆಚರಿಸ್ಕೊಳ್ತಕ್ಕಂಥ ಒಂದು ಪದ್ಧತಿಯನ್ನು ಇಟ್ಕೊಂಡ್ಬಂದಿದ್ದೀವಿ. ಈ ವರ್ಷ ರಾಯಚೂರಿನ ಬಸವರಾಜು ಅಂತ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ 1971ರಲ್ಲಿ ತೀರೋಗಿದ್ದರು. ನಮ್ಮ ಅದೃಷ್ಟ ಇವತ್ತು ಅವರು ಮನೆಯವರು ಮಲ್ಲಮ್ಮ ಅವರು ನಮಗೆ ಯುವ ಬ್ರಿಗೇಡಿಂದ ಆನಂದ್ ಅವರು ಮತ್ತು ನಮ್ಮ ಯುವ ಬ್ರಿಗೇಡ್ನ ಸಂಸ್ಥಾಪಕರಾದ ಸೂಲಿಬೆಲೆ ಚಕ್ರವರ್ತಿ ಅವರು ಕಾಂಟ್ಯಾಕ್ಟ್ ಮಾಡಿ ನಮ್ಮ ದೇಶಕ್ಕಾಗಿ ಪ್ರಾಣ ತೆತ್ತ ಒಬ್ಬ ಯೋಧರ ಮನೆಯವರು, ಆ ಮನೆಯವರು ಮಲ್ಲಮ್ಮ ಅಂತ ಅವ್ರನ್ನ ಕರೆಸಿ ನಾವು ಅವ್ರಿಗೆ ಒಂದು ಧನಸಹಾಯ ಮಾಡಿ ನಮ್ಮ ಹುಟ್ಟುಹಬ್ಬ ಆಚರಿಸ್ಕೊಳ್ತ ಪುಣ್ಯ ಇವತ್ತು ನಮ್ಗೆ ಸಿಕ್ಕಿದೆ. ಯಾಕೆಂದರೆ ಇದು ಒಂಥರ ಇಷ್ಟು ದಿವಸ ನಾವು ಪ್ರತಿ ವರ್ಷ ಮಾಡ್ಕೊಂಬಂದಿದ್ದೆ. ಇವ್ರದ್ದೇ ಒಂಥರ ಮಲ್ಲಮ್ಮವ್ರದ್ದು. ಮಲ್ಲಮ್ಮ ಅವರು ಯುದ್ಧಕ್ಕೆ ಹೋದಾಗ ಬಸವರಾಜ್ ಅವರು ಕೇವಲ 16ರಿಂದ 17 ವರ್ಷ ಅಮ್ಮನಿಗೆ ವಯಸ್ಸಾಗಿತ್ತು. ಮದುವೆ ಆಗಿ 2 ತಿಂಗಳಿಗೆ ಯುದ್ಧಕ್ಕೆ ಹೋದರು ಇಂಡಿಯಾ ಪಾಕಿಸ್ತಾನಿಗೆ. ಆದರೆ ಅವರು ಮತ್ತೆ ತಿರುಗಿ ಬರಲಿಲ್ಲ, ಅಲ್ಲೇ ಹುತಾತ್ಮರಾದರು. ಆದರೆ ಮಲ್ಲಮ್ಮ ಅವರು ಇವತ್ತುವರೆಗೂ 18 ವರ್ಷದಿಂದ ಇನ್ನೊಂದು ಮದುವೆ ಆಗಬೇಕಾಯಿತು, ಆಗಿಲ್ಲ. ನನ್ನ ಗಂಡ ದೇಶಕ್ಕಾಗಿ ಪ್ರಾಣ ತೆತ್ತ, ಆ ಗಂಡನನ್ನು ಬಿಟ್ಟು ನಾನು ಬೇರೆ ಮದುವೆ ಆಗಲ್ಲ ಅಂತ ಆ ತಾಯಿ ಇವತ್ತು ಅವ್ರ ನೆನಪಿನಲ್ಲೇ
ಸದಾ ಅವ್ರನ್ನ ಸ್ಮರಿಸ್ಕೊಂಡು ಇವತ್ತವರೆಗೂ ಜೀವನ ಮಾಡ್ತಾ ಇದ್ದಾರೆ. ಅಂಥ ಎತ್ತ ತಾಯಿನ, ಅಂಥ ಮಹಾತಾಯಿನ ಇವತ್ತು ನಮ್ಮ ಮನೆಗೆ ಕರೆಸಿ ಅವ್ರಿಗೇನು ಧನ ಸಹಾಯ ಮಾಡಿ ನಾವು ಹುಟ್ಟು ಹಬ್ಬ ಆಚರಿಸ್ಕೊಳ್ತಾ ಇದ್ದೀವಿ. ನಾವು ಪುಣ್ಯಾತ್ಮರು, ಈ ದೇಶಕ್ಕಾಗಿ ಪ್ರಾಣ ತೆತ್ತ ಒಬ್ಬ ಯೋಧರ ಮನೆಯವ್ರನ್ನ ಕರೆಸಿ ನಾವು ಒಂದು ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದೀವಿ. ಮಲ್ಲಮ್ಮ ಅವರಿಗೆ ಉತ್ಪೂರ್ವಕವಾಗಿ ಧನ್ಯವಾದಗಳು. ದೇವರು ನಿಮಗೆ ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಿ ಒಳ್ಳೆ ಜೀವನ ಕೊಡಲಿ, ಒಳ್ಳೆ ಗಂಡ ಸಿಗಲಿ, ಆ ಗಂಡನ ಜೊತೆ 100 ವರ್ಷ ಸದಾ ಸಂತೋಷವಾಗಿರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀವಿ. ನಮಸ್ಕಾರಮ್ಮ.